ಬೆಳ್ಳಿ ತಗೊಂಡ್ರು ಕೂಡ ನಾವು ಚಿನ್ನ ಕೊಡ್ತಾ ಇದೀವಿ. ನಿಜವಾಗ್ಲೂ ಚಿನ್ನ ಕೊಡ್ತಾ ಇದೀವಿ. ನಿಜವಾಗ್ಲೂ ಚಿನ್ನ ಕೊಡ್ತಾ ಇದೀವಿ. ಇಷ್ಟು ಚಿನ್ನದ್ರಲ್ಲೇ ತಗೊಳ್ಳೋ ಶಕ್ತಿ ಬರಲಿ ನಮ್ಮ ಗ್ರಾಹಕರಿಗೆ ಅಂತ ಅನ್ನೋ ಉದ್ದೇಶದಿಂದ ನಾವು ಇವಾಗ ನೀವು ಬೆಳ್ಳಿ ತಗೊಂಡ್ರು ಕೂಡ ನಿಮಗೆ ಚಿನ್ನ ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ಇದೇ ಆಫರ್. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ಲರಿ. ಇವತ್ತು ನಾವು ಅವೆನ್ಯೂ ರೋಡ್ ಇಂದ ನಿಮಗೆ ತುಂಬಾ ಹೊಸ ಇದು ಇಲ್ಲಿ ತೋರಿಸ್ತಾ ಇರೋದಂತೂ ನಿಮ್ಗೆ ಎಲ್ಲೂ ಸಿಗಲ್ಲ, ನಂದು ಗ್ಯಾರಂಟಿ ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ಅಂತ ಐಟಮ್ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದೀವಿ. ತುಂಬಾ ಚಿಕ್ಕ ವಿಡಿಯೋ ಇರುತ್ತೆ, ಒಂದು 15-20 ಮಿನಿಟ್ಸ್ ಅಷ್ಟೇ ಇರೋದು. ಟೈಮ್ ತಗೊಂಡು ನೋಡಿದ್ರಿ, ಪೂರ್ತಿ ನೋಡಿದ್ರೆ ನಿಮಗೆ ಒಂದು ಬಂಪರ್ ಆಫರ್ ಅಪ್ಡೇಟ್ ಇದೆ. ನಾನು ಮಧ್ಯದಲ್ಲಿ ಹೇಳ್ತೀನಿ. ಅಕ್ಷಯ ತೃತೀಯ ಬರ್ತಾ ಇದೆ. ಅಕ್ಷಯ ತೃತೀಯ ಅಂದ್ರೆ ನಾವು ಎಲ್ಲರೂ ಚಿನ್ನ ಬೆಳ್ಳಿ ಖರೀದಿ ಮಾಡೋಕೆ ತುಂಬಾ ಆಸಕ್ತಿ ಕೊಡ್ತೀವಿ. ಚಿನ್ನ ಬೆಳ್ಳಿ ತಗೊಂಡ್ರೆ ಲಕ್ಷ್ಮಿನೇ ನಮ್ಮ ಮನೆಗೆ ಬಂತು ಅನ್ನೋ ಹ್ಯಾಪಿನೆಸ್ ಸಿಗುತ್ತೆ. ಸೊ ಅದಕ್ಕೆ ಅದರ ಬಗ್ಗೆನೇ ಒಂದು ಆಫರ್ ಬಿಡ್ತಾ ಇದ್ದೀವಿ. ಬರೀ 5 ದಿನ ಇರುತ್ತೆ. 20ನೇ ತಾರೀಕು ಅಕ್ಷಯ ತೃತೀಯ ಬಸವ ಜಯಂತಿ ಎರಡು ಒಂದೇ ದಿನ ಬರ್ತವೆ ಕಾಮನ್ ಆಗಿ. ಸೊ ಅದಕ್ಕೆ ಅವತ್ತಿನ ತನಕ ನಿಮಗೊಂದು ಬಂಪರ್ ಟು ಬಂಪರ್ ಆಫರ್ ಕೊಡ್ತಾ ಇದ್ದೀವಿ. ಸೊ ಫಸ್ಟ್ ಐಟಮ್ಸ್ ನೋಡಿ. ಐಟಮ್ ಕೂಡ ಇವತ್ತು ಯಾವ ತೋರಿಸ್ತಾ ಇದೀವಿ ಅಂದ್ರೆ ಇದು ಚಾಲೆಂಜ್ ಐಟಮ್. ಇಂಥ ಐಟಮ್ ಅಂತೂ ನಿಮಗೆ ಮಾರ್ಕೆಟಲ್ಲೆಲ್ಲ ಎಲ್ಲೂ ಕೂಡ ಸಿಗಲ್ಲ. ನೋಡಿ, ಹಾರ ಎಷ್ಟು ಸಿಂಪಲ್ ಮಾಡ್ಬಿಟ್ಟಿದೀವಿ ಅಂದ್ರೆ ಬರೀ 30 ಇಲ್ಲ 27 ಗ್ರಾಮಿಂದ ಇದಾವೆ. 26 ಗ್ರಾಮಿಂದ 35 ಗ್ರಾಮ್ ತನಕ ಹಾರಗಳನ್ನ ಮಾಡ್ಬಿಟ್ಟಿದೀವಿ. ಇದೆಲ್ಲ ಕೂಡ ಒಂದೊಂದೇ ಯಾಕಂದ್ರೆ ತೋರಿಸಿ ಕ್ಲೀನ್ ಆಗಿ ಇಲ್ಲಿ ತೋರಿಸ್ಬಿಡೋಣ. ನಾನು ಇಲ್ಲಿ ಎತ್ಕೊಂಡು ತೋರಿಸ್ತೀನಿ. ನಾಗರ ಪೆಂಡೆಂಟ್ಗೆ ಕೂಡ ಹಾರ ಕೊಟ್ಬಿಟ್ಟಿದೀವಿ. ಇದು ಮೇನ್ ಇದೆ ಏನಂದ್ರೆ ಈ ಪಟ್ಟಿ ಇದೆಯಲ್ವಾ, ಹಾರ ಪಟ್ಟಿ, ಇದು ತುಂಬಾ ಸಿಂಪಲ್ ಮಾಡ್ಬಿಟ್ಟಿದೀವಿ ಅಂಡ್ ಗ್ರ್ಯಾಂಡ್ ಲುಕ್ನು ಕೊಡಬೇಕು. ತುಂಬಾ ಹಾಲೋ ಇದೆ, ತುಂಬಾ ಲೈಟ್ ವೆಯ್ಟ್. ಇದು ಬರೀ ಪಟ್ಟಿ ಬೇಕಂದ್ರೂ ಬೈ ಚಾನ್ಸ್ ನಿಮ್ಮ ಹತ್ರ ಪೆಂಡೆಂಟ್ ಇದೆ ಅಂದ್ರೂ ಕೂಡ ಬರೀ ಪಟ್ಟಿ ಬೇಕಂದ್ರೂ ಪಟ್ಟಿನೂ ಕೊಡ್ತೀವಿ. ಇಲ್ಲ ಇದರಲ್ಲಿ ಇರೋದೇ ನೀವು ಕಟ್ ಮಾಡಿ ಅಂದ್ರೆ ಓಪನ್ ಮಾಡಿ ಕೊಡಿ ಅಂದ್ರೂ ಕೂಡ ಓಪನ್ ಮಾಡಿ ಕೂಡ ಕೊಡ್ತೀವಿ, ನೋ ಪ್ರಾಬ್ಲಮ್. ಇದೇ ಪೆಂಡೆಂಟ್ ತಗೋಬೇಕು ಅಂತ ಏನಿಲ್ಲ, ರಿಮೂವ್ ಮಾಡಿ ನಿಮಗೆ ಬರೀ ಪಟ್ಟಿ ತಗೊಂಡು ನಿಮ್ಮ ಹತ್ರ ಇರೋ ಪೆಂಡೆಂಟ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಅದಕ್ಕೆ ಅಂತ ಸಪ್ರೇಟ್ ಆಗಿ ಕೂಡ ಕೆಲವೊಂದು ಇಟ್ಟಿದ್ದೀವಿ. ಸೊ ಇದರಲ್ಲಿ ಬೇಕಂದ್ರೆ ತಗೋಬಹುದು, ಇದರಲ್ಲಿ ಬೇಕಾದ್ರೂ ತಗೋಬಹುದು. ನೋಡಿ ಎಷ್ಟೊಂದು ಸಿಂಪಲ್ ಮಾಡ್ಬಿಟ್ಟಿದೆ. ಫುಲ್ ಲೆಂತ್ ಇದೆ. ಇದು 22 ಇಂಚು ಬರುತ್ತೆ. ಬ್ಯಾಕ್ ಚೈನ್ ಹಾಕಿದ್ರೆ ನಿಮಗೆ ಅರೌಂಡ್ 30 ಇಂಚು ಬಂದ್ಬಿಡುತ್ತೆ. 8 ಇಂಚು ಬ್ಯಾಕ್ ಚೈನ್ ಬರುತ್ತೆ, 30 ಇಂಚು ಫುಲ್ ಹಾರನೇ ಇದು. ನೆಕ್ಲೆಸ್ ನಾರ್ಮಲ್ಲಿ 25-30 ಗ್ರಾಮ್ ನೆಕ್ಲೆಸ್ ಬರೋದನ್ನ ನೆಕ್ಲೆಸ್ ವೆಯ್ಟ್ಗೆ ಹಾರ ಮಾಡ್ಬಿಟ್ಟಿದೀವಿ. ಇದೆಲ್ಲ ಕೂಡ ತುಂಬಾ ಇದೆ ಕಲೆಕ್ಷನ್, ತುಂಬಾ ಹೊಸ ಕಲೆಕ್ಷನ್, ಜಸ್ಟ್ ಇವತ್ತೇ ಬಂದಿರೋದು. ಇದು ಎಲ್ಲ ಕ್ಲೀನ್ ಆಗಿ ಒಂದೊಂದೇ ತೋರಿಸ್ಬಿಡಮ್ಮ. ಯಾವ್ದಾದ್ರು ನಿಮಗೆ ಇದರಲ್ಲಿ ಕಾಣ್ತಾ ಇರೋದು ನಿಮಗೆ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ವಿಡಿಯೋದಲ್ಲಿ ಅಂತೂ ಅಷ್ಟು ಕ್ಲೀನ್ ಆಗಿ ಗೊತ್ತಾಗಲ್ಲ ನಿಮಗೆ. ಅಟ್ಲೀಸ್ಟ್ ನಿಮಗೆ ಇಷ್ಟ ಆಯ್ತು, ಇದು ಬೆಟರು, ನಾವು ನೋಡ್ಬೇಕು, ಇದನ್ನ ಇನ್ನೂ ಕ್ಲೀನ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಅದು ಸ್ಕ್ರೀನ್ಶಾಟ್ ತಗೊಳ್ಳಿ, ಒಂದು ಮಾರ್ಕ್ ಮಾಡಿ, ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಒಂದು ಮಾರ್ಕ್ ಮಾಡಿ ಕಳಿಸ್ಕೊಡಿ. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಲ್ವ ನಂಬರು, ಆ ನಂಬರ್ಗೆ ಕಳಿಸ್ಕೊಟ್ರೆ ನಿಮಗೆ ಅದರದ್ದೇ ಕ್ಲಿಯರ್ ಪಿಕ್ಚರು, ಆಮೇಲೆ ವಿಡಿಯೋ ಬೇಕಂದ್ರೂ ಕೂಡ ಕಳಿಸ್ಕೊಡ್ತಾರೆ ನಮ್ಮ ಸ್ಟಾಫು. ಇಲ್ಲ ಒಂದು ಕತ್ತಿಗೆ ಹಾಕೊಂಡು ತೋರಿಸಿ ಅಂದ್ರೂ ಕತ್ತಿಗೆ ಹಾಕೊಂಡು ಬೇಕಾದ್ರೂ ಕೂಡ ತೋರಿಸ್ಕೊಡ್ತಾರೆ. ಸೊ ನಿಮಗೆ ಯಾವ ಥರ ಬೇಕಾದರೂ ಕೂಡ ಎಲ್ಲ ಚೆಕ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಆಫರ್ಗಳು ನಡೀತಾ ಇದ್ದಾವೆ, ನೀವು ಸರ್ ನಾವು ಬರೋಕ್ಕಾಗಲ್ಲ, ದೂರದಲ್ಲಿ ಇರ್ತೀವಿ ಅಂತ ಕೆಲವೊಬ್ರು ಹೇಳ್ತಾರೆ. ಬಟ್ ನೀವು ಎಲ್ಲಿದ್ರೂ ಕೂಡ ನಾವೇನು ಹೇಳ್ತೀವಿ, ನೀವು ಮನೆಯಲ್ಲಿ ಇದ್ರೂ ಕೂಡ ನಮ್ಮ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದೆ ಅಂದರೆ ನೀವು ನಮ್ಮ ಅಂಗಡಿಯಲ್ಲಿ ಇದ್ದಂಗೆ ಲೆಕ್ಕ. ವಿಡಿಯೋ ಕಾಲ್ ಮಾಡಿ ನೋಡ್ಬೋದು, ಈ ವಿಡಿಯೋ ನೋಡಿ ನೀವು ಬುಕ್ ಮಾಡ್ಕೋಬೋದು, ಫೋನ್ ಮಾಡಿ ಫೋಟೋಸ್ ತರಿಸ್ಕೊಂಡು ಮಾಡ್ಬೋದು. ಕೆಲವೊಬ್ರು ಹೇಳ್ತಾರೆ ಸರ್ ಫೋಟೋಸ್ ಕೇಳಿದರೆ ತುಂಬ ಲೇಟಾಗಿ ಬರ್ತಾ ಇದ್ದಾವೆ, ಅಷ್ಟು ರೆಸ್ಪಾನ್ಸ್ ಇಲ್ಲ ಫೋಟೋಸ್ ಅಂತ. ನಾನೇನು ಹೇಳ್ತೀನಿ ಅಂದರೆ ಸ್ವಲ್ಪ ಕೆಲಸಗಳು ಇರ್ತವೆ, ಪ್ರತಿ ಅಂದರೆ ಯಾವಾಗಲೂ ಫೋನ್ ಇಟ್ಕೊಂಡು ಕುಂತ್ಕೊಳ್ಳಲ್ವಲ್ಲ. ಸೊ ಫೋನ್ ಮಾಡಿ, ನೀವು ಮೆಸೇಜ್ ಹಾಕಿದ್ದೀರ, ಮೆಸೇಜ್ ರಿಪ್ಲೈ ಬಂದಿಲ್ಲ, ಫೋನ್ ಮಾಡಿ, ನಾನು ಮೆಸೇಜ್ ಹಾಕಿದ್ದೀನಿ, ನನಗೆ ಈ ಥರ ಫೋಟೋಸ್ ಬೇಕು ಅಂತ ಫೋನ್ ಮಾಡಿ ಕೇಳಿ, ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ. ಮೆಸೇಜ್ಗಳು ನೋಡೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬಟ್ ನಿಮಗೆ ರೆಸ್ಪಾನ್ಸ್ ಅಂತೂ ಗ್ಯಾರಂಟಿ ಇರುತ್ತೆ. ಆಮೇಲೆ ಇಷ್ಟ ಆಯಿತು ಅಂದರೆ ನೀವು ಬುಕ್ ಮಾಡ್ಕೋಬೋದು. ಪೇ ಮಾಡಿದ್ದೀರಾ ಅಂದರೆ ನಿಮ್ಮ ಮನೆಗೆ ಬಂದ್ಬಿಡುತ್ತೆ, 2-3 ದಿನದಲ್ಲಿ ನಿಮ್ಮ ಮನೆಗೆ ಅಂತೂ ಬಂದೇ ಬರುತ್ತೆ. ಆಮೇಲೆ ನಿಮ್ಮ ಮನೆಗೆ ಬರೋ ತನಕ ನಮ್ಮದು ಜವಾಬ್ದಾರಿ, ಏನಿದ್ರು ಕೂಡ ನಮ್ಮದು ಜವಾಬ್ದಾರಿ. ಏನು ಡ್ಯಾಮೇಜ್ ಆದರೂ ಮಿಸ್ ಆದರೂ ಹೆಂಗಿದ್ರು ಕೂಡ ನಮ್ಮದೇ ಜವಾಬ್ದಾರಿ. ಬಟ್ ಏನಂದರೆ ಬಂದ ಮೇಲೆ ನೀವು ಒಂದು ವಿಡಿಯೋ ಮಾಡಿ ನಮಗೆ ಅದು ಏನಾದರೂ ಡ್ಯಾಮೇಜ್ ಆಗಿದೆಯಾ ಮಿಸ್ ಆಗಿದೆಯಾ ಅದು ನಮಗೆ ತೋರಿಸ್ಬೇಕು, ವಿಡಿಯೋದಲ್ಲಿ ತೋರಿಸ್ಬೇಕು. ತೋರಿಸಿದ್ರೆ ನಮ್ಮ ಜವಾಬ್ದಾರಿ ಆಗುತ್ತೆ, ತೋರಿಸಿಲ್ಲ ಅಂದರೆ ನಮ್ಮ ಜವಾಬ್ದಾರಿ ಆಗಲ್ಲ.
ಆಮೇಲೆ ಇದು ನೆಕ್ಲೆಸ್ಗಳು ನೋಡಿ. ಇವಾಗ ನೆಕ್ಲೆಸ್ ವೆಯ್ಟಲ್ಲಿ ಈ ಹಾರಗಳನ್ನು ಕೊಟ್ಟಿದ್ವಿ, ನೆಕ್ಲೆಸ್ ವೆಯ್ಟಲ್ಲಿ ಹಾರಗಳನ್ನು ಕೊಟ್ಟಿದ್ವಿ. ಇವಾಗ ನೆಕ್ಲೆಸ್ಗಳು ಯಾವ ವೆಯ್ಟಲ್ಲಿ ಕೊಡಬೇಕು? ಸರ್ಪ್ರೈಸ್ ವೆಯ್ಟ್ ಎಷ್ಟು ಗೊತ್ತಾ? ಈ ನೆಕ್ಲೆಸ್ಸು ಬರೀ 11 ಗ್ರಾಮ್, 11.5 ಗ್ರಾಮ್. ಇದಕ್ಕಿಂತ ಕಡಿಮೆ ಕೂಡ ಇರ್ಬೇಕು ಅನ್ಸುತ್ತೆ. ಇದಾವೆ ಅಂದರೆ 10 ಗ್ರಾಮಿಂದ ನಾವು ಮೈನ್ ಮಾಡಿರೋದು 10 ಗ್ರಾಮ್ ನೆಕ್ಲೆಸ್ ಕೊಡಬೇಕು ಅಂತ ಅಂದ್ಕೊಂಡಿರೋದು. 10 ಗ್ರಾಮಿಂದ ನಿಮಗೆ ನೆಕ್ಲೆಸ್ಗಳು ಸಿಗುತ್ತೆ. ಇದು ಪ್ಲೇನ್ ನೆಕ್ಲೆಸ್ಗಳು, ತುಂಬ ಫಾಸ್ಟ್ ಮೂವಿಂಗು, ಎಷ್ಟು ದಿನ ಇರುತ್ತೋ ಹೇಳೋಕ್ಕಾಗಲ್ಲ. ನೋಡಿ ಇದು ಅಷ್ಟೇ 11 ಗ್ರಾಮು, ಬರೀ 11 ಗ್ರಾಮ್ ನೆಕ್ಲೆಸ್ಸು. ತುಂಬ ಇದ್ದಾವೆ ಈ ಥರ 11 ಗ್ರಾಮಿಂದ 10 ಗ್ರಾಮಿಂದ ಹಿಡಿದು ಇದರಲ್ಲಿ 22 ಗ್ರಾಮ್ ಕೂಡ ಇದ್ದಾವೆ ನೋಡಿ. ಇದು ಬಂದು ಸ್ವಲ್ಪ ಹೆವಿ ವೆಯ್ಟು, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈ ಥರನೂ ಇದ್ದಾವೆ, ಆ ಥರನೂ ಇದ್ದಾವೆ. ಈ ನೆಕ್ಲೆಸ್ಗಳಿಗೆ ಮ್ಯಾಚಿಂಗ್ ಹಾರ ಕೂಡ ಇದು ಕೂಡ ತುಂಬ ಲೈಟ್ ವೆಯ್ಟೇ, ಇದು ಏನು ಜಾಸ್ತಿ ವೆಯ್ಟ್ ಇಲ್ಲ. ಇದೆಷ್ಟು ಗೊತ್ತಾ? 27 ಗ್ರಾಮ್ ಅಷ್ಟೆ. ಪ್ಲೇನ್ ನೆಕ್ಲೆಸಲ್ಲಿ ನೆಕ್ಲೆಸ್ 10-11 ಗ್ರಾಮ್ ಇದ್ದರೆ ಹಾರ 27 ಗ್ರಾಮ್. ಅಂದರೆ ನಿಮಗೆ 40 ಗ್ರಾಮಿಗೆ ಹಾರ ನೆಕ್ಲೆಸ್ ಎರಡೂ ಬಂದ್ಬಿಡ್ತವೆ. ಇದೆಲ್ಲ ಕೂಡ ಅಷ್ಟೇ 29, 30, 32. ಸ್ವಲ್ಪ ಹೆವಿ ಇದ್ದರೆ 1-2 ಗ್ರಾಮ್ ಜಾಸ್ತಿ ಆಗ್ಬೋದು ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ಆಗಲ್ಲ. ಇದೆಲ್ಲ ಕೂಡ ಅಷ್ಟೇ. ಇಷ್ಟೊಂದು ಸ್ಟಾಕ್ ಇದೆ. ಸೊ ಇಲ್ಲಿಗೆ ಬಂದ್ಬಿಟ್ಟಿದ್ವಿ. ಏನು ಗೊತ್ತಾ, ಇವಾಗ ನಿಮಗೆ ಅಕ್ಷಯ ತೃತೀಯ ಆಫರ್ ಏನಪ್ಪ ಅಂದರೆ ನೋಡಿ. ಅಕ್ಷಯ ತೃತೀಯ ಅಂದರೆ ಏನು? ನಾರ್ಮಲಿ ಅಕ್ಷಯ ತೃತೀಯ ಅಂದರೆ ಏನು? ಅಕ್ಷಯ ತೃತೀಯ ಅಂದರೆ ಚಿನ್ನ ಬೆಳ್ಳಿ ನಾವು ನಮ್ಮ ಮನೆಗೆ ತಗೊಂಡು ಬರ್ತೀವಿ ಅಂತ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಚಿನ್ನ ಇವಾಗಿರೋ ರೇಟ್ ಹೆಂಗಿದೆ ಅಂದರೆ, ನಾರ್ಮಲ್ ಪೀಪಲ್ ಅಂತೂ ಪರ್ಚೇಸ್ ಮಾಡೋಂಗೆ ಇಲ್ಲ. ಸೊ ಚಿನ್ನ ಬಿಡಿ, ಚಿನ್ನ ಒಂದು ಕಾಯಿನ್ ಬಿಡಿ, ಒಡವೆ ಅಂತೂ ಯೋಚನೆ ಮಾಡೋಂಗಿಲ್ಲ. ಯಾಕೆಂದರೆ 10 ಗ್ರಾಮ್ ಆವಾಗಲೇ ನಾನು ತೋರಿಸಿರೋ ಒಂದು 10 ಗ್ರಾಮ್ ನೆಕ್ಲೆಸ್ ಏನಾದರೂ ಮಾಡಿಸ್ಕೊಳಕ್ಕೆ ಹೋದರೆ ನೀವು 1,60,000 ಕೊಡಬೇಕು. ಸೊ ಇವಾಗ ಹೋಗಿ 1 ಲಕ್ಷ 2 ಲಕ್ಷ ಹಾಕಿ ಚಿನ್ನ ತಂದು ಮನೇಲಿಟ್ಟು ಆಮೇಲೆ ಕಲ್ಲರ್ದು ಕಾಟ, ಭಯ ಇರುತ್ತೆ. ಇದೆಲ್ಲ ಟೆನ್ಷನು ಇನ್ನು ಮುಂದೆ ನಾನು ಯಾವಾಗಲಿಂದ ಹೇಳ್ತಾ ಇದ್ದೀನಿ, ಆಲ್ರೆಡಿ ಇವಾಗಲೂ ಹೇಳ್ತಾ ಇದ್ದೀನಿ. ಮುಂದೆ ಚಿನ್ನ ಅನ್ನೋದು ಒಡವೆಗಳು ಯಾರು ಮಾಡಿಸ್ಕೊಳ್ಳಲ್ಲ. ಯಾಕಂದರೆ ನೋಡ್ತಾ ಇದ್ದೀವಿ, ಒಡವೆಗಳಿಗೂ ಹೋಗೋದೇ ಇಲ್ಲ. ಚಿನ್ನ ಖರೀದಿ ಮಾಡಿ, ಬೆಸ್ಟ್ ಇನ್ವೆಸ್ಟ್ಮೆಂಟು. ಖರೀದಿ ಮಾಡಿ, ಅದು ಬಿಸ್ಕೆಟ್ ರೂಪದಲ್ಲಿ ಖರೀದಿ ಮಾಡಿ ಮನೇಲಿ ಇಡಿ, ಇಲ್ಲ ಬ್ಯಾಂಕಲ್ಲಿ ಇಡಿ. ನಿಮಗೆ ನಾಳೆ ದಿನ ನಿಮಗೆ ಎಮರ್ಜೆನ್ಸಿ ಇರಬೇಕಾದ್ರೆ ಅದು ಯೂಸ್ ಆಗೇ ಆಗುತ್ತೆ. ಬಟ್ ನಾವೇನು ಹೇಳ್ತೀವಿ ಅಂದರೆ, ಚಿನ್ನ ತಗೊಂಡು ಅದನ್ನು ಮಾಡ್ಸೋಕ್ಕೆ ವೇಸ್ಟೇಜ್ ಕೊಡ್ತೀರಲ್ವಾ, ಆ ವೇಸ್ಟೇಜ್ ಖರ್ಚು ಏನಾಗುತ್ತೆ, ಆ ಖರ್ಚಲ್ಲಿ ಇದು 3 ಬರುತ್ತೆ ಸಿಲ್ವರ್ದು. ಸೇಮ್ ಫಿನಿಶಿಂಗು, ಸೇಮ್ ಲುಕ್ಕು, ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಹಂಗಿರ್ಬೇಕಾದ್ರೆ ಚಿನ್ನ ಯಾಕೆ ತಗೊತೀರಾ? ಆದರೆ ಹಬ್ಬ ಇದೆ, ಹಬ್ಬಕ್ಕೆ ಚಿನ್ನ ತಗೋಬೇಕಲ್ವಾ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನೀವು ಬೆಳ್ಳಿ ತಗೊಂಡ್ರು ಕೂಡ ನಾವು ಚಿನ್ನ ಕೊಡ್ತಾ ಇದ್ದೀವಿ. ನಿಜವಾಗ್ಲೂ ಚಿನ್ನ ಕೊಡ್ತಾ ಇದ್ದೀವಿ, ನಿಜವಾಗ್ಲೂ ಚಿನ್ನ ಕೊಡ್ತಾ ಇದ್ದೀವಿ. 50,000 ಏನಾದರೂ ನೋಡಿ ತೋರ್ಸಮ್ಮ, ಇದು ಕಾಯಿನ್ಸು 50,000 ನೀವೇನಾದರೂ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಇದರಲ್ಲಿ ಒಂದು ಕಾಯಿನು, ಇದು 1/2 ಗ್ರಾಮ್, ಒಂದೊಂದು ಕಾಯಿನ್ ಬಂದು 1/2 ಗ್ರಾಮ್ ಇದೆ. 50,000 ನೀವು ಬಿಲ್ ಮಾಡಿದಿರಾ, ಬೆಳ್ಳಿ ಒಡವೆಗಳು ನೀವು ಬಿಲ್ ಮಾಡಿದಿರ ಅಂದರೆ ಒಂದು ಕಾಯಿನ್ ಫ್ರೀ, ಕಂಪ್ಲೀಟ್ ಲಕ್ಷ್ಮಿ ಕಾಯಿನ್ ಇರುತ್ತೆ. ಲಕ್ಷ್ಮಿ ಬರಬೇಕು ಮನೆಗೆ, ನೆಕ್ಸ್ಟು ಚಿನ್ನದರಲ್ಲೇ ತಗೊಳ್ಳೋ ಶಕ್ತಿ ಬರಲಿ ನಮ್ಮ ಗ್ರಾಹಕರಿಗೆ ಅಂತ ಅನ್ನೋ ಉದ್ದೇಶದಿಂದ ನಾವು ಇವಾಗ ನೀವು ಬೆಳ್ಳಿ ತಗೊಂಡ್ರು ಕೂಡ ನಿಮಗೆ ಚಿನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಇದೇ ಆಫರು. ಆಮೇಲೆ ಸರ್ 50,000 ಒಳಗಡೆ ತಗೊಂಡ್ರೆ ಏನಿಲ್ವಾ ನಮಗೆ ಅಂತಲೂ ಕೇಳೋರಿದ್ದಾರೆ. ಆಲ್ರೆಡಿ ಅದನ್ನು ಆಫರು ಹೇಳಿದ್ದೀವಿ. 50,000 ಒಳಗಡೆ ನೀವೇನಾದರೂ ತಗೊಂಡ್ರೆ 15% ಏನು ಬರುತ್ತೆ, 15% ಅಂದರೆ ಇವಾಗ 40,000 ಅಂದ್ಕೊಳ್ಳಿ, 40,000ಕ್ಕೆ 15% ಎಷ್ಟು ಬರುತ್ತೆ? 6,000 ಬರುತ್ತೆ. ಆ 6,000ಕ್ಕೆ ನೀವು ಬೇರೆ ಒಡವೆಗಳು ಬೇರೆ ಏನು ಬೇಕಾದರೂ ಆ 6,000ದ್ದು ಯಾವುದಾದ್ರೂ ಇದೆ ಅಂದರೆ ಅದಕ್ಕೇನು ದುಡ್ಡು ಕೊಡೋಂಗೇ ಇಲ್ಲ, ಫ್ರೀಯಾಗಿ ಅದನ್ನು ನೀವು ತಗೊಂಡು ಹೋಗ್ಬೋದು. ಸೊ ಆ ಆಫರ್ ಅದು ಕಂಟಿನ್ಯೂ ಇದೆ. ಇದು ಏನಂದರೆ 50,000 ಮೇಲೆ ಏನು ಪರ್ಚೇಸ್ ಮಾಡಿದ್ರು ಕೂಡ 50,000 ಮೇಲೆ ಆಗಿದೆ ಅಂದರೆ ಒಂದು ಕಾಯಿನ್, 1 ಲಕ್ಷ ಆಗಿದ್ರೆ ಅಂದರೆ 2 ಕಾಯಿನ್, 1.5 ಲಕ್ಷ ಆಯಿತು ಅಂದರೆ 3 ಕಾಯಿನ್, 2 ಲಕ್ಷ ಆಯಿತು ಅಂದರೆ 4 ಕಾಯಿನ್. ಆ ಥರ 50,000 ಒಂದೊಂದು ಕಾಯಿನ್ ಆ್ಯಡ್ ಆಗ್ತಾ ಹೋಗುತ್ತೆ. ಬರೀ 5 ದಿನ, 20ನೇ ತಾರೀಕು, ಏಪ್ರಿಲ್ 20ನೇ ತಾರೀಕು ಇದು ಕ್ಲೋಸ್ ಆಗಿಬಿಡುತ್ತೆ. ಅಕ್ಷಯ ತೃತೀಯ ದಿನ ಅವತ್ತೇ ತಗೊಂತೀವಿ ಸರ್ ನಾವು ಅಂತ ಬುಕ್ ಮಾಡ್ಕೊಳ್ಳೋರು ತುಂಬ ಜನ ಹೇಳ್ತಾ ಇರ್ತಾರೆ. ನೀವು ಬೇಕಂದರೆ ಇವತ್ತೇ ನೀವು ನೋಡಿಕೊಂಡು ಎಲ್ಲ ಬುಕ್ ಮಾಡಿಕೊಂಡು ಅವತ್ತು ಬಂದು ತೊಗೊಂಡು ಹೋಗ್ತೀವಿ ಅಂದರೂ ಕೂಡ ತೊಗೊಂಡು ಹೋಗ್ಬೋದು, ನೋ ಪ್ರಾಬ್ಲಮ್. ಓಕೆ, ದೆನ್ ಬಮ್ಮ. ಆಮೇಲೆ ಈ ಹಾರಗಳು ಎಲ್ಲ ಕ್ಲೀನಾಗಿ ತೋರಿಸ್ಬಿಡಮ್ಮ, ಒಂದೊಂದೇ ತೋರಿಸು. ಬೇರೆ ಏನಾದರೂ ಡೌಟ್ ಇದೆಯಾ ನಿರ್ಮಲಾ? ಏನು ಡೌಟ್ ಏನಾದರೂ ಇದೆಯಾ?
ನಮ್ಮ ವೆಬ್ಸೈಟು ಇದೆ. ಇವಾಗ ನೋಡಿ ತುಂಬ ಜನ ಅದೇ ಫೋನಲ್ಲೇ ತಗೋಬೇಕು, ಫೋನಲ್ಲಿ ಮಾತಾಡಬೇಕು, ಫೋಟೋಸ್ ತಗೋಬೇಕು ಎಲ್ಲ. ನೀನು ತೋರಿಸ್ತಾ ಇರಮ್ಮ, ನಾನು ಮಾತಾಡ್ತಾ ಇರ್ತೀನಿ. ಆ ಥರ ಏನಿಲ್ಲ. ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ಕೂಡ ನಿಮಗೆ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಇರ್ತವೆ ವೆಬ್ಸೈಟಲ್ಲಿ. ಸಂಕಲ್ಪ ಜ್ಯುವೆಲರಿ.com ಅಂತ ಅದು ಕೂಡ ಲಿಂಕ್ ಕೊಟ್ಟಿರ್ತೀವಿ ನಾವು, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅದು ನೀವು ಕ್ಲಿಕ್ ಮಾಡಿದ್ರಂದರೆ ನಮ್ಮದು ಆಲ್ಮೋಸ್ಟ್ ಅದರಲ್ಲಿ 1000 ಐಟಮ್ಸ್ ಇದ್ದಾವೆ. ನೀವು ಒಂದೊಂದು ಕ್ಯಾಟಗರಿ ವೈಸ್ ನೀವು ಚೆಕ್ ಮಾಡ್ಕೊತಾ ಹೋಗಿದ್ದೀರ ಅಂದರೆ ಅದರಲ್ಲಿ ಅಲ್ಲೇ ಪರ್ಚೇಸ್ ಮಾಡ್ಬೋದು. ಅಲ್ಲಿ ಫಸ್ಟಲ್ಲೇ ನಾವು ಕೋಡ್ ಕೊಟ್ಟಿರ್ತೀವಿ. ಈ ಕೋಡ್ ನೀವು ಅಪ್ಲೈ ಮಾಡಿದ್ರೆ ಅಂದರೆ ನೀವು ನೋಡಿ ಪರ್ಚೇಸ್ ಮಾಡಬೇಕು. ನೀವು ಎಕ್ಸಿಟ್ ಮಾಡಬೇಕಂದ್ರೆ ಪೇಮೆಂಟ್ ಮಾಡ್ತೀರಲ್ವ, ಅದಕ್ಕೆ ಮುಂಚೆ ಚೆಕ್ಔಟ್ ಅಂತೀವಿ ಅದನ್ನು. ಆ ಟೈಮಲ್ಲಿ ಅಲ್ಲಿ ಅಪ್ಲೈ ಕೂಪನ್ ಕೋಡ್ ಅಂತ ಬರುತ್ತೆ. ಆ ಕೋಡ್ ಕೂಡ ನಾವು ಅಲ್ಲೇ ಕೊಟ್ಟಿರ್ತೀವಿ, ಅಲ್ಲಿ ಮೇನ್ ಪೇಜಲ್ಲೇ ಕೊಟ್ಟಿರ್ತೀವಿ. ಆ ಕೋಡ್ ನೀವು ಹಾಕಿದರೆ ಅದು 10% ಇದೆಯಾ ಇಲ್ಲ 20% ಇದೆಯಾ. ಸದ್ಯಕ್ಕೆ 20ನೇ ತಾರೀಕು ತನಕ ವೆಬ್ಸೈಟಲ್ಲಿ 20% ಡೈರೆಕ್ಟ್ ಡಿಸ್ಕೌಂಟ್ ಇದೆ. ವೆಬ್ಸೈಟಲ್ಲಿ ಏನಾದರೂ ನೀವು ಬುಕ್ ಮಾಡಿಕೊಂಡ್ರೆ 20% ಡೈರೆಕ್ಟ್ ಡಿಸ್ಕೌಂಟ್ ಇದೆ. ಅದು ಒಂದು ಸತಿ ಚೆಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇದಂತೂ ತುಂಬ ಸ್ಪೆಷಲ್ ಐಟಮ್. ಇದು ಏನಂದರೆ ಇದಕ್ಕೆ ನೋಡಿದರೆ ನೆಕ್ಲೆಸ್ ಹಿಂಗೆ ಹಾಕ್ಕೊಂಡ್ರೆ ನೆಕ್ಲೆಸ್ಸು, ಹೌದಾ? ಹಿಂಗೆ ಹಾಕ್ಕೊಂಡ್ರೆ ಚೌಕರ್, ಹೌದಾ? ಇನ್ನೊಂದಿದೆ, ಇದನ್ನೇ ನಾವು ಪೆಂಡೆಂಟ್ ಹಾಕ್ಕೊಂಡ್ರೆ ಫುಲ್ ಗ್ರ್ಯಾಂಡ್ ನೆಕ್ಲೆಸ್. ಈ ಪೆಂಡೆಂಟು ನಿಮ್ಮ ಹತ್ರ ಪೆಂಡೆಂಟ್ ಇದ್ದರೆ ನಾವು ಹಾಕ್ಕೊತೀವಿ ಅಂದರೆ ನೀವೇ ಹಾಕ್ಕೋಬೋದು, ಇಲ್ಲ ಬೇರೆ ಪೆಂಡೆಂಟು ನಾವು ತಗೊಂಡು ಹಾಕ್ಕೊತೀವಿ ಅಂದರೆ ಹಾಕ್ಕೋಬೋದು. ಇದು ಡಿಟ್ಯಾಚಬಲ್. ಇದು ನೆಕ್ಲೆಸ್ಸು ಯೂಸ್ ಮಾಡ್ಬೋದು, ಚೌಕರ್ ಥರನೂ ಯೂಸ್ ಮಾಡ್ಬೋದು. ಪೆಂಡೆಂಟ್ ಹಾಕಿ ಗ್ರ್ಯಾಂಡ್ ಲುಕ್ ಬರೋ ಥರ ಪೆಂಡೆಂಟ್ ಥರ ಕೂಡ ಯೂಸ್ ಮಾಡ್ಬೋದು. ನಾರ್ಮಲಿ ಪೆಂಡೆಂಟ್ ನಾವು ಬೀಡ್ಸ್ಗೆ ಯೂಸ್ ಮಾಡ್ತೀವಿ, ಈ ಥರ ಡಿಟ್ಯಾಚಬಲ್ ಇದೆ. ಸೊ ಇದೊಂದು ಸ್ಪೆಷಲ್, ವೆರಿ ವೆರಿ ಸ್ಪೆಷಲ್ಲು. ಈ ಥರ ಯಾವ ಪೆಂಡೆಂಟ್ ಬೇಕಾದರೂ ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಇಷ್ಟೊಂದು ಕಲೆಕ್ಷನ್ ಇದೆ. ಎಷ್ಟು ದಿನ ಇರುತ್ತೆ ಅನ್ನೋದು ನಾನು ಹೇಳೋಕ್ಕಾಗಲ್ಲ, ಅದರಂತೂ ನಿಮ್ಮ ಅದೃಷ್ಟ. ಆಮೇಲೆ ಈ ನೆಕ್ಲೆಸ್ಗಳು ಇದು ಇಲ್ಲಿ ತುಂಬ ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಓನ್ಲಿ ಶಾಂಪಲ್ಸ್ ಮಾತ್ರ. ಇದು ಬರೀ ಶಾಂಪಲ್ಸು. ಇದು ಬಿಟ್ಟು ನಿಮಗೆ ಈ ಒಳಗಡೆ ತುಂಬ ಇರ್ತವೆ. ಇದು ಬರೀ ಹಾರಗಳು. ಯಾವಾಗಲೂ ಇಲ್ಲಿ ತೋರಿಸಿಲ್ವಲ್ವಾ, ಇದಕ್ಕೆ ಇದು ತುಂಬ ಲೈಟ್ ವೆಯ್ಟು, 26-27 ಗ್ರಾಮು. ಇದು ಸ್ವಲ್ಪ ಜಾಸ್ತಿ ವೆಯ್ಟು. ಎಷ್ಟಿದೆ ಇದು? 38 ಗ್ರಾಮ್. ಅಂದರೆ ಇದು 35 ಗ್ರಾಮಿಂದ ಸ್ಟಾರ್ಟ್ ಆಗುವ ಹಾರಗಳು. ಸೊ ಈ ಥರ ಹಾರಗಳು ಇಷ್ಟೊಂದು ತುಂಬ ಇದೆ. ಸೊ ಇದೆಲ್ಲ ತೋರಿಸ್ಬೇಕು ಅಂದರೆ ಕಷ್ಟ, ಇದೆಲ್ಲ ತೋರ್ಸೋಕ್ಕೂ ಆಗಲ್ಲ. ಕಲೆಕ್ಷನ್ ಕೇಳ್ತಾರಲ್ವಾ, ಕೆಲವೊಬ್ರು ಕೇಳ್ತಾರೆ ನಿಮ್ಮ ಹತ್ರ ಕಲೆಕ್ಷನ್ ಕಡಿಮೆ ಇದೆ ಅಂತ. ಯಾವತ್ತೂ ನೀವು ಬಂದಿರೋ ದಿನ ಒಂದಿನ ಏನಾದರೂ ಅದಕ್ಕೆ ಮುಂಚೆನೇ ಯಾರಾದರೂ ಫುಲ್ಲು ಕಲೆಕ್ಷನ್ ಎತ್ಕೊಂಡು ಹೋಗಿರ್ಬೋದು. ಬಟ್ ನಾವು ಹೇಳೋದೇನೆಂದರೆ ನಮ್ಮ ಹತ್ರ ಯಾವತ್ತೂ ಕಲೆಕ್ಷನು ಕಡಿಮೆ ಇರಲ್ಲ. ಸೊ ಎಷ್ಟು ಕಲೆಕ್ಷನ್ ಬೇಕಾದರೂ ಅಷ್ಟು ಕಲೆಕ್ಷನ್ ಇರುತ್ತೆ. ಬಟ್ ಮೇನ್ ನಿಮಗೇನು ಬೇಕು ಅಂದರೆ ಪೇಷನ್ಸ್ ಬೇಕು. ಸ್ವಲ್ಪ ಪೇಷನ್ಸಿಂದ ನೀವು ನೋಡಿದರೆ ಎಲ್ಲ ಕಲೆಕ್ಷನು ಸಿಗುತ್ತೆ. ಇದೊಂದು ನೋಡಿ, ಇದು ತುಂಬ ಸ್ಪೆಷಲ್ ನೆಕ್ಲೆಸ್. ಇದು ಸಿಂಪಲ್, ತುಂಬ ಸಿಂಪಲ್. ನೀವು ಆಫೀಸ್ ವೇರ್ಗೆ, ಡೈಲಿ ವೇರ್ ಕೂಡ ಮಾಡ್ಬೋದು. ಸಿಂಪಲ್ ಆಗಿ ಡ್ರೆಸ್ ಮೇಲೆ, ಸ್ಯಾರಿ ಮೇಲೆ ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದು ಕೂಡ ಬರೀ 12 ಗ್ರಾಮ್ ನೆಕ್ಲೆಸ್ಸು. ಇದರಲ್ಲಿ ಆಲ್ಮೋಸ್ಟ್ ಇದು ಬಂದು ಒಂದು ವಾರ 10 ದಿನ ಆಯಿತು. ಇದು ಬಂದು ಆಲ್ಮೋಸ್ಟು ಖಾಲಿ ಆಗಿದ್ದಾವೆ. ಬರೀ ಇವಾಗ ಒಂದು 8-10 ನೆಕ್ಲೆಸ್ ಏನೋ ಇದೆ ಅಷ್ಟೇ. ತುಂಬ ಸಿಂಪಲ್. ಮಕ್ಕಳಿಗೆ ಮೈನ್ ಇದು, ಈ ಥರದ್ದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಫೀಸ್ ವೇರ್ಗೆ, ಚಿಕ್ಕ ಫಂಕ್ಷನ್ಸು ಅಂಥದಕ್ಕೆ ಸಿಂಪಲ್ ಆಗಿರಬೇಕು ಅಂದರೆ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಅಂತೂ ನನಗೆ ತುಂಬ ಇಷ್ಟ ಆಗಿತ್ತು. ಮಾಡಿರೋದು 30 ಮಾಡಿದ್ವಿ, ಫಸ್ಟ್ ಬ್ಯಾಚ್ ಇದು. ಫಸ್ಟ್ ಬ್ಯಾಚಲ್ಲಿ ಒಂದು 7-8 ಏನೋ ಉಳ್ಕೊಂಡಿದ್ದಾವೆ ಅಷ್ಟೇ. ಇವಾಗ ನಿಮಗೆ ತೋರಿಸ್ತಾ ಇರೋದ್ರಲ್ಲಿ ಆಲ್ಮೋಸ್ಟು ಫಸ್ಟ್ ಬ್ಯಾಚಲ್ಲಿ ಇರೋವೇ ಇದ್ದಾವೆ. ಕೆಲವೊಂದು ಡಿಸೈನ್ಗಳು ಮೊದಲು ಮಾಡಿದ್ವಿ, ಬಟ್ ಆವಾಗ ವೆಯ್ಟ್ ತುಂಬ ಜಾಸ್ತಿ ಬರ್ತಾ ಇತ್ತು. ಇವಾಗ ತುಂಬ ರೆಡ್ಯೂಸ್ ಮಾಡಿದ್ವಿ. ವೆಯ್ಟ್ಸ್ ಅಂತೂ ತುಂಬ ಅಂದರೆ ತುಂಬ ರೆಡ್ಯೂಸ್ ಮಾಡಿಬಿಟ್ಟಿದ್ದೀವಿ. ಯಾಕೆಂದರೆ ಬೆಳ್ಳಿ ರೇಟ್ ಕೂಡ ಬೆಳೀತಾ ಇದೆ. ಅದರಿಂದ ವೆಯ್ಟ್ಸ್ ಎಲ್ಲ ರಿಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು, ಇದನ್ನು ತೋರಿಸೋಣ. ಇದೇನಿದು? ಈ ನಡುವೆ ನಮ್ಮ ಗ್ರೂಪಲ್ಲಿ, ನಮ್ಮ ವೀಡಿಯೋಸ್ಗಳಲ್ಲಿ ನೋಡ್ತಾ ಇರ್ತೀರ 100% ಬೈಬ್ಯಾಕ್ ಗ್ಯಾರಂಟಿ ಅಂತ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ 100% ಬೈಬ್ಯಾಕ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಬೇಕಂದರೆ ಯಾರು ಕೂಡ ನಿಮಗೆ 50% ಯಾರೋ ಕೆಲವೊಬ್ರು ಕೊಡ್ತಾರೆ, ಬಟ್ ನಾವು ಕೊಡ್ತಾ ಇರೋದು 100%. 100% ಅಂದರೆ ಏನು ಗೊತ್ತಾ? ಇವಾಗ ಈ ನೆಕ್ಲೆಸ್ ಇದೆ, ಇದು ಬಂದು ನಿಮಗೆ ಒಂದು 6000 ಅನ್ಕೊಳ್ಳೋಣ.
ನೆಕ್ಲೆಸ್ ಒಂದು 6,000 ನೀವು ತಗೊಂಡಿದ್ದೀರಾ, ಇವತ್ತು ತಗೊಂಡಿದ್ದೀರಾ, ನೀವು 6,000 ಕೊಟ್ಟು ನೀವು ತಗೊಂಡಿದ್ದೀರಾ, ನೀವು ಹೋಗಿ ಯೂಸ್ ಮಾಡಿದ್ದೀರಾ, ಬೇಕಂದರೆ ಮುರಿದಾಗಿ ಕೊಟ್ಟಿದ್ದೀರಾ, ಏನೋ ಪ್ರಾಬ್ಲಮ್ ಆಗಿದೆ, ಹೆಂಗಿದ್ರೂ ಓಕೆ, ಹಿಂಗೆ ಇರಬೇಕು ಅಂತ ಏನಿಲ್ಲ, ನೀವು ಯೂಸ್ ಮಾಡಿ ಕಲರ್ ಎಲ್ಲ ಹೋಗ್ಲಿ, ಕಲರ್ ಅಂತೂ ಹೋಗಲ್ಲ, ಅಂದರೆ ನಾವು ಕೊಡೋ ಏನು ಟೈಮ್ ಕೊಡ್ತಾ ಇದೀವಿ, ಇದು 4 ವರ್ಷ ಟೈಮ್ ಕೊಡ್ತಾ ಇದೀವಿ. 4 ವರ್ಷಕ್ಕೆ ಇದು ಕಲರ್ ಅಂತೂ ಹೋಗೋ ಚಾನ್ಸೇ ಇಲ್ಲ. ಆಮೇಲೆ ಮುರಿದೋದ್ರು, ಡ್ಯಾಮೇಜ್ ಆದರೂ ಏನಿದ್ರೂ ಇರಲಿ ಪರವಾಗಿಲ್ಲ, ನಾವೇನು ವೆಯ್ಟ್ ಕೊಟ್ಟಿರ್ತೀವಿ ಆ ವೆಯ್ಟ್ ನಮಗೆ ಕೊಟ್ಟರೆ ಸಾಕು. ವಾಪಸ್ ಕೊಟ್ಟರೆ 4 ವರ್ಷ ಆದಮೇಲೆ ನೀವೇನಾದರೂ ಇದನ್ನು ವಾಪಸ್ ಕೊಟ್ಟರೆ ನಮಗೆ ನೀವು ಕೊಟ್ಟಿರೋ 6,000 ಹಾಗೆ ಡೈರೆಕ್ಟಾಗಿ ನಿಮಗೆ ನೆಕ್ಸ್ಟ್ ಐಟಮಲ್ಲಿ ಡೈರೆಕ್ಟ್ ಮೈನಸ್ ಮಾಡ್ಬಿಡ್ತೀವಿ. ಬೆಳ್ಳಿ ರೇಟ್ ಏನಿದೆ, ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಹೆಂಗಾರ ಇರಲಿ, ಅದು ನಿಮಗೆ ಸಂಬಂಧನೇ ಇಲ್ಲ. ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ನೀವು ಇನ್ವೆಸ್ಟ್ ಮಾಡ್ತಾ ಇರೋ ದುಡ್ಡಿಗೆ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ 4 ವರ್ಷ ಆದಮೇಲೆ. ಈ ಕ್ಯಾಟಗಿರಿ ನೆಕ್ಲೆಸ್ಗಳಲ್ಲಿ, ಅದೇ ಈ ಕ್ಯಾಟಗಿರಿ ಆದರೆ ಈ ಥರದ್ದು ನೆಕ್ಲೆಸ್ಗಳಾದರೆ 3 ವರ್ಷಕ್ಕೆ ಕೊಡ್ತೀವಿ. ಬರೀ 3 ವರ್ಷಕ್ಕೇನೆ ನಿಮಗೆ ಇದೆಲ್ಲ ಕೂಡ 3 ವರ್ಷ ಆದಮೇಲೆ ನೀವು ವಾಪಸ್ ತಗೊಂಡು ಬಂದಿದ್ದೀರಾ ಅನ್ಕೊಳ್ಳಿ, ನಿಮ್ಮ ದುಡ್ಡು ನಿಮಗೆ ಸೇಫ್ ಆಗಿರುತ್ತೆ. ಆ ದುಡ್ಡಿಗೆ ನೀವು ಬೇರೆ ಏನು ತಗೊಂಡ್ರು 100% ಡೈರೆಕ್ಟ್ ಆಗಿ ಮೈನಸ್ ಮಾಡಿ ಕೊಡೋದು ನಮ್ದು ಜವಾಬ್ದಾರಿ. ಸೊ ಈ ಅಶ್ಯೂರೆನ್ಸ್ ನಿಮಗೆ ಯಾರು ಕೊಡಲ್ಲ. ಇವತ್ತಲ್ಲ, ನಾನು ಶುರು ಮಾಡಿದವಾಗ್ಲಿಂದ ಹೇಳ್ತಾ ಇದ್ದೀನಿ, ನಾವು ಮಾಡೋ ಕೆಲಸಗಳು ಪ್ರಪಂಚದಲ್ಲಿ ಯಾರು ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ತುಂಬಾ ಕೆಲಸಗಳು ಫಸ್ಟ್ ಟೈಮ್ ನಾವೇ ಸಿಲ್ವರ್ಗೆ ಇಂಟ್ರಡ್ಯೂಸ್ ಮಾಡಿರೋದು ಕೂಡ ನೋಡಿ, ಇಲ್ಲೇ ಇದೆ ಪ್ರೂಫು. ಗೋಲ್ಡ್ ಅಲ್ಲಿ, ಡೈಮಂಡ್ಸ್ ಅಲ್ಲಿ ನಾವು ನೋಡಿರ್ತೀವಿ ನಮ್ಮ ಮನೆಗಳಲ್ಲಿ, ನಮ್ಮ ಅಜ್ಜಿಂದಿರು, ನಮ್ಮ ತಾಯಂದಿರು ಎಷ್ಟೋ ಜನ ಈ ಥರದ್ದು ಯೂಸ್ ಮಾಡಿದ್ದಾರೆ ಗೋಲ್ಡ್ದು. ಅವರು ಬಚ್ಚಿಟ್ಕೊಂತಾರೆ, ಇದು ನನ್ನ ಮೊಮ್ಮಗಳಿಗೆ ಕೊಡಬೇಕು, ಇದು ನಮ್ಮಮ್ಮ ಕೊಟ್ಟಿದ್ದಾರೆ ಅನ್ನೋ ಥರ ಎಷ್ಟೊಂದು ನಾವು ನೋಡಿದ್ವಿ ಈ ಥರದ್ದು. ಇಂಥ ಐಟಮ್ ಕೂಡ ನಾವು ಸಿಲ್ವರಲ್ಲಿ ತಂದು ಡಿಟ್ಟೋ ಟು ಡಿಟ್ಟೋ ಫಿನಿಶಿಂಗ್, ಗೋಲ್ಡಲ್ಲಿ ಏನು ಫಿನಿಶಿಂಗ್ ಕೊಟ್ಟಿರ್ತೀವಿ ಅದನ್ನೇ ಫಿನಿಶಿಂಗಲ್ಲಿ. ಚೈನ್ ನೋಡಿ, ಜಿಲೇಬಿ ಚೈನು, ಇದು ಮೇ ಬಿ ಜಿಲೇಬಿ ಚೈನ್ ಮೇಲೆ ಸಿಗ್ಬೋದೇನೋ. ಈ ವೆಯ್ಟು ಇಷ್ಟು ಸಣ್ಣದ್ದು, ಯಾಕೆಂದರೆ ಇದು ಇಷ್ಟು ಚೆನ್ನಾಗಿ ಬಂದಿದ್ದಾವೆ. ಈ ಪೆಂಡೆಂಟ್ಗಳು ಈ ಸತಿ ಮಾಡಿರೋದು ಕೂಡ ತುಂಬ ಲೈಟ್ ವೆಯ್ಟು. ಮೊದಲೆಲ್ಲ 24-25 ಗ್ರಾಮ್ ಬರ್ತಾ ಇದ್ದಿರೋ ಪೆಂಡೆಂಟ್ಗಳು ಇವಾಗ ಎಷ್ಟು ಕಡಿಮೆ ಮಾಡಿದ್ದೀವಿ ಅಂದರೆ ಒಂದು 15 ಗ್ರಾಮು 13 ಗ್ರಾಮು ಅಷ್ಟೇ. ನೋಡಿ, ಇದು 13 ಗ್ರಾಮ್ ಇದೆ. ಅಷ್ಟು ಕಡಿಮೆ ವೆಯ್ಟಲ್ಲಿ ಮಾಡಿದ್ದೀವಿ ಅಂದರೆ ಅದಕ್ಕೆ ತಕ್ಕಂಗೆ ಚೈನ್ ಕೂಡ ಕಡಿಮೆ ವೆಯ್ಟೇ ಇರಬೇಕಲ್ವಾ. ಅದಕ್ಕೆ ಚೈನ್ ಬರೀ 7 ಗ್ರಾಮಲ್ಲಿ ಮಾಡಿದ್ದೀವಿ. ಪೆಂಡೆಂಟ್ 13 ಗ್ರಾಮ್ ಇದ್ರೆ ಚೈನ್ 7 ಗ್ರಾಮಲ್ಲಿ ಮಾಡಿದ್ದೀವಿ. ವೆರಿ ವೆರಿ ಸ್ಪೆಷಲ್ ಐಟಮ್. ಇಂಥ ಐಟಮ್ ನಿಮ್ಗೆ ಬೇಕಂದವಂತೂ ಸಿಗೋದೇ ಇಲ್ಲ. ಇದು ಇವಾಗ ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ವಿ ಈ ಐಟಮ್. ಬಟ್ ಅವಾಗ ಏನಂದರೆ ನಿಮಗೆ ಈ ಚೈನ್ ಇದ್ದಿಲ್ಲ, ಈ ಜಿಲೇಬಿ ಚೈನ್ ಇದ್ದಿಲ್ಲ. ಯಾಕೆಂದರೆ ಈ ಟೀಕಾಗಳಿಗೆ ಈ ಜಿಲೇಬಿ ಚೈನ್ ಇದ್ರೇನೆ ಚಂದ. ಅದಕ್ಕೋಸ್ಕರ ಸಪ್ರೇಟಾಗಿ ಆ್ಯಕ್ಚುಲಿ ಮೊದಲು ಮಾಡಿದ್ವಿ. ಅದೇನಾಯ್ತು ಅಂದರೆ ದಪ್ಪ ಇದ್ದು ಈ ಕೆಳಗಡೆ ಇದೆಯಲ್ಲ, ಈ ಹಿಂದ್ಗಡೆ ಒಳಗಡೆ ಹೋಗಲಿಲ್ಲ. ಅದಕ್ಕೆ ಅದು ಸೈಡ್ ಮಾಡಿ ಮತ್ತೆ ಮಾಡಿದ್ವಿ. ಮತ್ತೆ 7 ಗ್ರಾಮಲ್ಲಿ ಬರೀ 7 ಗ್ರಾಮಲ್ಲಿ ಮಾಡಿ ರೆಡಿ ಮಾಡಿದ್ದೀವಿ. ಇವಾಗ ನನಗಂತೂ ತುಂಬ ಹೆಮ್ಮೆ ಅನಿಸ್ತಾ ಇರುತ್ತೆ. ಈ ಥರದ್ದೆಲ್ಲ ನಿಮ್ಗೆ ತೋರಿಸ್ಬೇಕಂದ್ರೆ ನಾನೆಲ್ಲೋ ಏನೋ ಪುಣ್ಯ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಕಾಣ್ತಾ ಇದೆ, ಅಂತ ಇರೋದು ಬೇರೆ, ಕ್ಲೀನಾಗಿ ಕಾಣೋದು ಬೇರೆ. ಬರೀ ಇಲ್ಲಿ ಹಾಕಿರೋದು ಕೂಡ ಶಾಂಪಲ್ಸ್. ಈ ತರ ಟೀಕಾಗಳು ಇನ್ನೂ ತುಂಬಾ ಇದಾವೆ. ಚೈನ್ಗಳು ಕೂಡ, ಚೈನ್ ಎಷ್ಟು ಬರೀ 17 ಚೈನ್ ಅಲ್ವಾ ಬಂದಿರೋದು? 17 ಚೈನ್ ಮಾತ್ರ ಇದಾವೆ. ಚೈನ್ ಇರೋದು, ಟೀಕಾ ತುಂಬಾ ಇದಾವೆ. ಆಮೇಲೆ ನೆಕ್ಸ್ಟ್ ನೋಡಿ, ಇದು ಚಾಂದ್ಬಾಲಿ ಸ್ವಲ್ಪ ಇದಾವೆ. ಬಟ್ ಚಾಂದ್ಬಾಲಿಗಿಂತ ಇದು ಹ್ಯಾಂಗಿಂಗ್ಸ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಚಾಂದ್ಬಾಲಿ ಡಿಸೈನ್ ಸ್ವಲ್ಪ ನೋಡಕ್ ಹಂಗೆ ಇರ್ಬೋದು, ಬಟ್ ಇದೆಲ್ಲ ಕೂಡ ತುಂಬಾ ಡಿಫ್ರೆಂಟ್ ಡಿಸೈನ್ಗಳಿರೋ ಹ್ಯಾಂಗಿಂಗ್ಸ್. ಇದು ಈ ತರ ಡಿಸೈನ್ಸ್ ಕೂಡ ಸಿಲ್ವರ್ ಅಲ್ಲಿ ಫಸ್ಟ್ ಟೈಮ್ ಇದು ನಾವು ಮಾಡಿರೋದು. ಇದಕ್ಕೂ ಸ್ವಲ್ಪ ಸ್ಯಾಂಪಲ್ ಮಾಡಿದೀವಿ. ಇದರಲ್ಲಿ ಆಲ್ರೆಡಿ ಸ್ವಲ್ಪ ತಿಪ್ಟೂರ್ಗೆ ಹೋಗಿದಾವೆ, ಸ್ವಲ್ಪ ಸುಂಕದಕಟ್ಟೆಗೆ ಹೋಗಿದಾವೆ, ಸ್ವಲ್ಪ ವರ್ತೂರ್ಗೆ ಹೋಗಿದಾವೆ. ಸೊ ಇದು ಕೂಡ ತುಂಬಾ ಅಂದ್ರೆ ತುಂಬಾ ಲೈಟ್ ವೆಯ್ಟು. ಎಲ್ಲ 10 ಗ್ರಾಮು 11 ಗ್ರಾಮು, ಕೆಲವೊಂದು 9 ಗ್ರಾಮ್ ಕೂಡ ಇದಾವೆ. ಇದೆಲ್ಲ ಕೂಡ. ನೆಕ್ಸ್ಟ್ ಬಂದು ಇದೆಲ್ಲ ಆಂಟಿಕ್ ಜುಂಕಿಗಳು. ಆಂಟಿಕ್ ಜುಂಕಿ ಇದು ಸ್ವಲ್ಪ ಹೆವಿ ವೆಯ್ಟ್ ಇದಾವೆ. ಬಟ್ ನಿಮಗೆ ಈ ಬ್ರೈಡಲ್ ಸೆಟ್ ಅಂತೀವಲ್ವಾ, ಬ್ರೈಡಲ್ ಸೆಟ್ ಹಾಕಿರೋ ಟೈಮಲ್ಲಿ ಇಂಥವೆಲ್ಲ ತುಂಬಾ ಅಂದ್ರೆ ತುಂಬಾ ಲುಕ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ಸತಿ ಇದರಲ್ಲಿ ಕೂಡ ತುಂಬಾನೇ ಡಿಸೈನ್ಸ್ ಕೊಟ್ಟಿದ್ದೀವಿ. ಇದೆಲ್ಲ ಕೂಡ ನಿಮ್ಗೆ ಇವತ್ತು ಗ್ರೂಪಲ್ಲಿ ಕೂಡ ಹಾಕಿದ್ವಿ. ಆಮೇಲೆ ನಮ್ಮ ಗ್ರೂಪಲ್ಲಿ ಯಾರು ಇನ್ನೂ ಜಾಯಿನ್ ಆಗಿಲ್ಲ. ಏನು ಗ್ರೂಪ್ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಯಾರು ಇನ್ನೂ ಜಾಯಿನ್ ಆಗಿಲ್ಲ. ಸೊ ಅಂಥವ್ರಿಗೆ ನಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾವು ಗ್ರೂಪ್ ಲಿಂಕ್ ಕೊಟ್ಟಿರ್ತೀವಿ.
ಗ್ರೂಪ್ ಲಿಂಕ್ ಕೊಟ್ಟಿರ್ತೀವಿ. ಸೊ ಆ ಲಿಂಕಲ್ಲಿ ಜಾಯ್ನ್ ಆಗಿ, ಜಾಯ್ನ್ ಆದರೆ ಏನಾಗುತ್ತೆ ಅಂದರೆ ನಿಮಗೆ ಪ್ರತಿ ಸತಿ ಏನಾದರೂ ಬೇಕು ಅಂದರೆ ನಮಗೆ ಫೋನ್ ಮಾಡೋದು, ಇಲ್ಲ ನಮ್ಮ ವಾಟ್ಸಪ್ ಮೆಸೇಜ್ ಮಾಡೋದು, ಇಂಥವೆಲ್ಲ ಏನು ಬೇಕಾಗಿಲ್ಲ. ಗ್ರೂಪಲ್ಲಿ ಇದ್ದೀರಾ ಅಂದರೆ ನಾವೇ ಹಾಕ್ತಾ ಇರ್ತೀವಿ. ನಿಮಗೆ ಸ್ವಲ್ಪ ಏನಾದರೂ ತಲೆನೋವು ಅನಿಸಿದ್ರೆ ಏನಪ್ಪ ದಿನ ಹಾಕ್ತಾರೆ ಅನ್ನೋದ್ರೆ ಮ್ಯೂಟ್ ಮಾಡಿಬಿಡಿ. ಆ ಥರ ನಿಮಗೆ ಡಿಸ್ಟರ್ಬೆನ್ಸ್ ಇರಲಾರ್ದಂಗೆ. ಬಟ್ ಅದು ಬಿಟ್ಟು ಬೇರೆ ಯಾವುದು ಕೂಡ ಬೇರೆ ಮೆಸೇಜ್ಗಳು ಹಾಕೋದು, ದಿನ ಪ್ರಮೋಷನ್ ಮೆಸೇಜ್ಗಳು ಹಾಕೋದು, ಆ ಥರದ್ದು ಯಾವುದು ಅಂತೂ ನಮ್ಮದು ಬರೋದಿಲ್ಲ. ಬರೀ ಫೋಟೋಸ್ ಒಂದು 7-8 ಫೋಟೋಸ್ ಹಾಕ್ತೀವಿ ಅಷ್ಟೇ. ಆ ಫೋಟೋಸು ನಿಮಗೆ ಇಷ್ಟ ಆದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಡಿಲೀಟ್ ಮಾಡಿಬಿಡಿ. ಕೆಲವೊಬ್ಬರು 1 ವರ್ಷ ಹಿಂದೆ ಹಾಕಿರೋ ಫೋಟೋಸ್ ಕೂಡ ಹಂಗೆ ಅವರು ಇಟ್ಕೊಂಡು ಫೋನಲ್ಲಿ ಇಟ್ಕೊಂಡು ಬಂದು ಕೇಳೋರು ಕೂಡ ತುಂಬ ಜನ ಇದ್ದಾರೆ. ನಿಮ್ಗೆ ಇಷ್ಟ ಆದರೆ ಇಟ್ಕೊಳ್ಳಿ. ಬಟ್ ಗ್ರೂಪಲ್ಲಿ ಜಾಯ್ನ್ ಆದರೆ ಏನಂದರೆ ನಿಮಗೆ ಏನು ನಡೀತಾ ಇದೆ, ಏನು ಹೊಸದು ಬರ್ತಾ ಇದೆ, ಇದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ನಮ್ದು ಏನಂದರೆ ಕೆಲವೊಂದು ಐಟಮ್ಗಳು ಇವತ್ತು ಬಂದು ನಾಳೆನೇ ಖಾಲಿ ಆಗ್ತವೆ. ಆ ಥರ ಸಿಚುವೇಶನ್ ಕೂಡ ನಾವು ತುಂಬ ಸತಿ ನೋಡಿದ್ವಿ. ನಾವು ವಿಡಿಯೋ ಮಾಡಿದ ಮೇಲೆ ನಾಳೆ ಸಾಯಂಕಾಲಕ್ಕೆ ಯಾರೋ ಒಬ್ರು ಬಂದು ನನಗೆ ಒಂದು 5-6 ನೆಕ್ಲೆಸ್ ಬೇಕು, ಇಲ್ಲ 10 ಹಾರ ಬೇಕು ಅಂತ ಎತ್ಕೊಂಡು ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲರಿಗೂ ಗೊತ್ತು ನಮ್ಮದು ಎಷ್ಟು ಜಾಗದಲ್ಲಿ ಬ್ರಾಂಚಸ್ ಇದ್ದಾವೆ ಅಂತ. ತಿಪ್ಟೂರಲ್ಲಿದೆ, ಮಲ್ಲೇಶ್ವರಮಲ್ಲಿದೆ, ಸುಂಕುತ್ಕಟ್ಟೆಯಲ್ಲಿದೆ, ಒತ್ತೂರಲ್ಲಿದೆ, ಇದು ಅವೆನ್ಯೂ ರೋಡ್. ಸೊ ಇಷ್ಟೊಂದು ಜಾಗದಲ್ಲಿ ಇರಬೇಕಾದ್ರೆ ಎಲ್ಲಿಂದ ಯಾರು ಬಂದು ಎತ್ಕೊಂಡು ಹೋಗ್ತಾರೆ ಅದು ಹೇಳೋಕ್ಕಾಗಲ್ಲ. ಸೊ ಇರೋ ತನಕ ನಮ್ಮದು, ನೀವು ಬುಕ್ ಮಾಡಿದ್ರೆ ನಿಮ್ಮದು, ಇಲ್ಲಾಂದರೆ ಇಲ್ಲ ಅಷ್ಟೇ. ಆಮೇಲೆ ಇದು ಜುಮ್ಕಿ, ತುಂಬ ಸಣ್ಣ ಜುಮ್ಕಿ ಇದು ಅಲ್ಲ, 10 ಗ್ರಾಮ್ 12 ಗ್ರಾಮು ಇನ್ನೂ ಇರಬೇಕಲ್ಲಮ್ಮ ಜುಮ್ಕಿ. ಎಲ್ಲಿದ್ದಾವೆ? ಬಾಕ್ಸ್ಗಳಿದ್ದಾವೆ. ಬಾಕ್ಸ್ಗಳಲ್ಲಿರೋದು ಇವಾಗ ತೆಗೆದು ತೋರ್ಸೋಕ್ಕಾಗಲ್ಲ, ಇದು ಬರೀ ಡಿಸ್ಪ್ಲೇಲಿ ಇರೋದು ಮಾತ್ರ ತೋರಿಸ್ತಾ ಇದ್ದೀವಿ. ಬಾಕ್ಸ್ಗಳಲ್ಲಿ ಇಲ್ಲೊಂದು ಟ್ರೇ ಇದೆ. ಇದಂತೂ ಏನಂತಾರೆ, ಇದು ನ್ಯಾನೋ ಜುಮ್ಕಿ ಅಷ್ಟು ಜುಮ್ಕಿ, ಬಟ್ ವರ್ಕ್ ಎಲ್ಲ ಸೇಮ್. ಇದೇ ಡಿಸೈನ್ಸಲ್ಲಿ ನಾರ್ಮಲಿ 10 ಗ್ರಾಮ್ 12 ಗ್ರಾಮ್ ಬರೋದ್ರಲ್ಲಿ ಕೂಡ ಅದನ್ನು ಕೂಡ ತೊಗೊಂಡು ಬಂದು 7-8 ಗ್ರಾಮ್ಗೆ ನ್ಯಾನೋ ಡಿಸೈನ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ಇವು ಕೂಡ ಸ್ಟಾಕ್ ಅಂತೂ ತುಂಬ ಚೆನ್ನಾಗಿದ್ದಾವೆ ಆ್ಯಂಡ್ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಬನ್ನಿ, ಆವಾಗಲೇ ಅಲ್ಲಿ ಲೈಟ್ ವೆಯ್ಟ್ ಹಾರಗಳು ತೋರಿಸಿದ್ನಲ್ಲ, ಅದರಲ್ಲಿ ಇಷ್ಟು ದಿನ ನೀವು ಈ ಥರದ್ದು ನೋಡಿದ್ದೀರಾ. ನೀವು ಈ ಥರದ್ದು ರೆಗ್ಯುಲರು ನಿಮಗೆ ತುಂಬ ಜನ ಮಾಡಿದ್ದಾರೆ, ತುಂಬ ಕಡೆ ಸಿಗುತ್ತೆ. ಇದೆಲ್ಲ ಕಾಮನ್ ಇದು. ಬಟ್ ಇವಾಗ ಅವಾಗಲೇ ತೋರಿಸಿರೋದಂತೂ ವೆರಿ ವೆರಿ ಸ್ಪೆಷಲು. ಸೊ ಈ ಥರದ್ದು ಬೇಕಾ? ಈ ಥರದ್ದು ಇದ್ದಾವೆ. ಇದೆಷ್ಟು ಬರುತ್ತೆ? 40 ಗ್ರಾಮ್. ನಾರ್ಮಲಿ 35ರಿಂದ 40 ಗ್ರಾಮ್ ಆ ವೆಯ್ಟಲ್ಲಿ ಬರ್ತವೆ. ಆಮೇಲೆ ಈ ನೆಕ್ಲೆಸ್ಗಳು, ಈ ಹಾರಗಳು, ಆ್ಯಂಟಿಕ್ ನಕ್ಷಿ ನೆಕ್ಲೆಸ್ಗಳು, ಹಾರಗಳು ನೀವು ನೋಡಿದಷ್ಟಿದ್ದಾವೆ. ಇಲ್ಲಿ ಬರೀ ಸ್ಯಾಂಪಲ್ ಹಾಕಿರೋದು. ನೀವು ಎಷ್ಟು ಬೇಕಂದ್ರೂ ಅಷ್ಟು ತೋರಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಇದರಲ್ಲಿ ನಿಮಗೆ 40 ಗ್ರಾಮಿಂದ ಹಿಡಿದು 70-80 ಗ್ರಾಮ್ ತನಕನೂ ಇರ್ತವೆ. 70-80 ಗ್ರಾಮ್ದು ಅಂದರೆ ಇಲ್ಲಿ ಹಾಕಿಲ್ಲ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಕೂಡ ತುಂಬ ಗ್ರ್ಯಾಂಡ್ ಲುಕ್ ಇದೆ. ಇದು 50 ಗ್ರಾಮ್ ಇದೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ಕೆಳಗಡೆ ಬೀಡ್ಸ್ ಇರೋದು ಬೇಕಾ? ಬೀಡ್ಸ್ ಇರೋದಿದೆ. ಬೇರೆ ಬೀಡ್ಸ್ ಬೇಕಾ? ಈ ಬೀಡ್ಸ್ ಬೇಡ ನಮಗಿದು ಹಾರ ತುಂಬ ಚೆನ್ನಾಗಿದೆ ಸರ್, ತುಂಬ ಇಷ್ಟ ಆಗಿದೆ, ಬಟ್ ನಮ್ಮ ಸೀರೆಗೆ ಈ ಬೀಡ್ಸ್ ಕಲರು ಮ್ಯಾಚ್ ಆಗಲ್ಲ. ಓಕೆ, ನೋ ಪ್ರಾಬ್ಲಮ್. ಯಾರು ಬೇಡ ಅಂತಾರೆ, ಈ ಕಲರ್ ಮ್ಯಾಚ್ ಆಗುತ್ತಾ? ಇದು ಬೇಕು, ಅದು ತೆಗೆದು ಇದು ಬೇಕಂದ್ರೆ ಹಾಕ್ಕೊಡ್ತೀವಿ. ಇಲ್ಲ ಈ ಕಲರ್ ಮ್ಯಾಚ್ ಆಗುತ್ತಾ? ಈ ಥರ ಸಣ್ಣ ಮುತ್ತು ರೈಸ್ ಪರ್ಲ್ಸ್, ಇದು ರೈಸ್ ಪರ್ಲ್ಸು ಒರಿಜಿನಲ್. ಅದು ಕೂಡ ಹೇಳ್ಬೇಕು ನಾನು, ನಮ್ಮ ಹತ್ರ ಯಾವುದೇ ಬೀಡ್ಸ್ ಆಗಲಿ ಪರ್ಲ್ಸ್ ಆಗಲಿ ಏನು ಹಾಕಿದ್ರು ಕೂಡ ಒರಿಜಿನಲ್ಲೇ ಇರುತ್ತೆ. ಡೂಪ್ಲಿಕೇಟು, ಪ್ಲಾಸ್ಟಿಕ್ದು, ಗ್ಲಾಸ್ ಬೀಡ್ಸು ಹಾಕಲ್ಲ. ಸೊ ಇಲ್ಲಿ ಇದು ಬೇಡ, ಇದು ಬೇಕು, ನೋ ಪ್ರಾಬ್ಲಮ್. ಇದು ತೆಗೆದು ಇದು ಹಾಕ್ಕೊಡ್ತೀವಿ. ಇಲ್ಲ ಈ ಥರ ಬಂಚಾಗಿ ಬೇಕು, ಈ ಥರ ಫುಲ್ ಬಂಚಾಗಿ ಕಾಣ್ಬೇಕು ಸರ್ ನನಗೆ, ನೋ ಪ್ರಾಬ್ಲಮ್. ಬಟ್ ನನಗೆ ಈ ಹಾರ ಬೇಕು, ಇದಕ್ಕೆ ರಿಂಗ್ ಇಲ್ಲ, ಇದಕ್ಕೆ ಹಾಕೋಕ್ಕಾಗಲ್ಲ, ಬಟ್ ಈ ಹಾರ ಇದೆ, ಈ ಹಾರಕ್ಕೆ ನನಗೆ ಈ ಥರ ಬಂಚ್ ಬೇಕು, ನೋ ಪ್ರಾಬ್ಲಮ್. ಅದನ್ನೇ ತೆಗೆದುಬೇಕಾದ್ರೂ ಇದಕ್ಕೆ ಹಾಕ್ಕೊಡ್ತೀವಿ. ನಿಮ್ಗೆ ಹೆಂಗೆ ಬೇಕಾದರೂ ಕೂಡ ಮಾಡಿಕೊಡೋದಕ್ಕೆ ನಾವು ರೆಡಿಯಾಗಿರ್ತೀವಿ ಅವೆನ್ಯೂ ರೋಡ್ ಸ್ಟಾಪಲ್ಲಿ. ಸೊ ಬಂದು ಸಾಕು. ವಿಡಿಯೋ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. 5 ದಿನ ಆಫರ್ ಇದೆ. 5 ದಿನದ್ದು ಆಫರ್ ಮಾತ್ರ. ಗೋಲ್ಡ್ ಕೊಡ್ತಾ ಇದ್ದೀವಿ, ಸಿಲ್ವರ್ ತಗೊಂಡ್ರೆ ಗೋಲ್ಡ್ ಕೊಡ್ತಾ ಇದ್ದೀವಿ. ಸೊ ಯೂಸ್ ಮಾಡ್ಕೊಳ್ಳಿ, ಈ ಆಫರ್ನ ಬಿಡಬೇಡಿ. ಮತ್ತೆ ಕೊಡೋಕ್ಕಾಗಲ್ಲ. ನಾವು ಒಂದು ವಾರ ಚರ್ಚೆ ಮಾಡಿ ನಮ್ಮ ಇವ್ರ ಹತ್ರ, ಬೇರೆ ಬ್ರಾಂಚ್ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಇವಾಗಿರೋ ರೇಟಲ್ಲಿ, ಇವಾಗ ಕೊಡ್ತಾ ಇರೋ ಪ್ರೈಸಲ್ಲಿ ಗೋಲ್ಡ್ ಕೊಡೋಕ್ಕಾಗುತ್ತಾ ಅಂತ ಚರ್ಚೆ ಮಾಡಿ ಇಲ್ಲ, ಇದೊಂದು ಸತಿ ಅಟ್ಲೀಸ್ಟ್ ಈ ಸತಿ ತುಂಬ ಜನ ಲಾಸ್ಟ್ ಟೈಮ್ ತಗೊಂಡಿರೋರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇದನ್ನು ಅವ್ರ ಡಿಮ್ಯಾಂಡ್ ಮೇಲೆ ನಾವು ಇದನ್ನು ಆಫರ್ ಅನ್ನೋದು ಬಿಡ್ತಾ ಇದ್ದೀವಿ. ಆಲ್ರೆಡಿ 15% ಕೊಟ್ಟಿದ್ದೀವಲ್ವ, ಸಾಕು ಅಂದ್ಕೊಂಡಿದ್ವಿ. ಬಟ್ ಅವ್ರ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನಾವು ಗೋಲ್ಡ್ ಕೊಡಲೇಬೇಕು. ನಾವು ನಮ್ಮ ಗ್ರಾಹಕರಿಗೆ ಅವ್ರು ಕೇಳ್ತಾ ಇದ್ದಾರೆ ಅಂದರೆ ನಾವು ಗೋಲ್ಡ್ ಇದು ಮಾಡಬೇಕು ಅಂತ ಗೋಲ್ಡ್ ಕೊಡ್ತಾ ಇದ್ದೀವಿ. ಯೂಸ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ ಕಾಲ್ ಮಾಡಿ
ಆ ಕಾಲ್ ಮಾಡಿದ ಮೇಲೆ ಕೂಡ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ, ಇನ್ನೂ ಡೌಟ್ಸ್ ಹಂಗೆ ಇದಾವೆ ಅಂದರೆ ಅದೇ ನಂಬರ್ಗೆ ಕಾಲ್ ಮಾಡಿದ ಮೇಲೆ ನಿಮ್ಮ ಸಾರ್ ನಂಬರ್ ಕೊಡ್ರಮ್ಮ ಅಂತ ಹೇಳಿದ್ರೆ ಸಾರ್ ನಂಬರ್ ಕೊಡ್ತಾರೆ. ಸಾರ್ ಅಂದರೆ ಯಾರಲ್ಲ, ನಾನೇ. ನನ್ನ ನಂಬರ್ ಕೊಡ್ತಾರೆ. ಸೊ ನೀವು ನನಗೆ ಡೈರೆಕ್ಟಾಗಿ ಬೇಕಾದರೂ ಕಾಲ್ ಮಾಡ್ಬೋದು. ನನ್ನ ನಂಬರೇ ಮೇಲೆ ಹಾಕ್ಬೋದಲ್ವ ಸರ್, ನಿಮ್ಮ ನಂಬರೇ ಅಂತ ಅನ್ಬೋದು ನೀವು. ನಾನು ಅಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ನನಗೆ ಉಸಿರಾಡೋಕ್ಕೆ ಬಿಡಲ್ಲ, ಅಷ್ಟು ಕಾಲ್ಸ್ ಬರುತ್ತೆ. ಸೊ ಎಲ್ಲ ಕಾಲ್ಸ್ ನಾನೇ ಅಟೆಂಡ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಶಾಪ್ ನಂಬರ್ ಕೊಟ್ಟಿರ್ತೀವಿ. ನನ್ನ ಹತ್ರ ಕಂಪಲ್ಸರಿ ಮಾತಾಡಲೇಬೇಕು ಅಂದರೆ ಆ ನಂಬರ್ ಕಾಲ್ ಮಾಡಿ ನಿಮ್ಮ ಸಾರ್ ನಂಬರ್ ಕೊಡ್ರಮ್ಮ ಅಂದರೆ ನನ್ನ ನಂಬರ್ ಕೊಡ್ತಾರೆ, ನೀವು ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ಬೋದು. ಓಕೆನಾ? ಅಷ್ಟೇ ಅಲ್ವಾ? ಬೇರೆ ಏನಾದರೂ ಮಿಸ್ ಆಗಿದೀವಾ? ಏನಿಲ್ಲ. ಏನಾದರೂ ಮಿಸ್ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಇನ್ನೂ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಂಗೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಅದು ಸ್ವಲ್ಪ ಪಾಪ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡಿದರೆ ಏನಾಗುತ್ತೆ, ನಿಮಗೆ ಏನೇ ಹೊಸ ವಿಡಿಯೋ ಬಂದರೂ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ. ಇಮ್ಮಿಡಿಯೇಟ್ ಗೊತ್ತಾದರೆ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಇಮ್ಮಿಡಿಯೇಟ್ ಸಿಗುತ್ತೆ. ನೀವು ಒಂದು ವಾರ ಆದಮೇಲೆ, ಒಂದು ತಿಂಗಳಾದಮೇಲೆ, ಒಂದು ವರ್ಷ ಆದಮೇಲೆ ನೋಡಿಕೊಂಡು ಕೆಲವರು ಕೂಡ ತುಂಬ ಜನ ಇದ್ದಾರೆ. ನಿಮಗೆ ಆ ಸಿಚುವೇಶನ್ ಬೇಡ, ನೋಟಿಫಿಕೇಶನ್. ಓಕೆ ಥ್ಯಾಂಕ್ ಯು.